ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಇತ್ತು. ಫೆಬ್ರವರಿ 28ಕ್ಕೆ. ಸೊ ಆಲ್ರೆಡಿ ಉದ್ಘಾಟನೆ ಆಗಿದೆ. DCM ಆ್ಯಂಡ್ CM ಎಲ್ಲ ಬಂದು ಉದ್ಘಾಟನೆ ಮಾಡಿದ್ದಾರೆ. ಸೊ ನಾನು ಮಾರ್ಚ್ 2ನೇ ತಾರೀಕು ಸಂಡೇ ಬಂದಿರೋದಿಲ್ಲಿ. ಸೊ ವಿಧಾನಸೌಧ ಮುಂದುಗಡೆ ನಿಂತ್ಕೊಂಡು ಪುಸ್ತಕ ಮೇಳಕ್ಕೆ ಹೋಗ್ತಾ ಇದ್ದೀನಿ. ಈಗ ಪುಸ್ತಕ ಮೇಳಕ್ಕೆ ಹೋಗ್ತಾ ಇದ್ದೀನಿ. ಫುಲ್ಲು ರಶ್ ಇದೆ. ಜನ ಅಂತರೂ ಪುಸ್ತಕ ಮೇಳಕ್ಕೆ ಇಷ್ಟೊಂದು ಜನ ಬಂದಾರೆ. ಅವನು ಸಂಡೇ ಆದಮೇಲೆ ಫುಲ್ ರಶ್ ಇರುತ್ತಲ್ಲ. ಪುಸ್ತಕ ಮೇಳ ಅಂತಂದೇಳಿ ಜನ ಫುಲ್ ಬಂದ್ಬಿಟ್ಟವ್ರೆ. ವಿಧಾನಸೌಧ ಮುಂದ್ಗಡೆ ಇಷ್ಟೊಂದು ಲೈನ್ ಇದೆ. ಫೆಬ್ರವರಿ 28ಕ್ಕೆ ಪುಸ್ತಕ ಮೇಳ ಇತ್ತು. ಸೊ ಪುಸ್ತಕ ಮೇಳ ಇರಬೇಕಾದ್ರೆ CM DCM ಎಲ್ಲರೂ ಬಂದು ಉದ್ಘಾಟನೆ ಮಾಡಿದ್ರು. ಸೊ ಅದಾದಮೇಲೆ ಮಾರ್ಚ್ 2ನೇ ತಾರೀಕು ನಾನು ಬಂದಿರೋದು ವಿಧಾನಸೌಧದಿಂದ ಪುಸ್ತಕ ಮೇಳಕ್ಕೋಸ್ಕರ ಬಂದಿರೋದು. ಇದು ವಿಕಾಸಸೌಧ, ವಿಧಾನಸೌಧ ಪಕ್ಕದಲ್ಲಿರೋದು. ಇವರು ಹುಡುಗಿರು. ಸೊ ಅಂತೂ ಇಂತೂ ವಿಧಾನಸೌಧ ಒಳಗಡೆ ಬಂದೆ. ಸೊ ಫೈನಲಿ ವಿಕಾಸಸೌಧ ಒಳಗಡೆ ಎಂಟ್ರಿ. ಆಧಾರ್ ಕಾರ್ಡ್ ನೋಟ್ ಮಾಡಿಕೊಂಡು ಮೊಬೈಲ್ ನಂಬರ್ ಬರ್ಕೊಂಡು ಬಿಟ್ಟರು. ಸೊ ಅಂತೂ ಇಂತೂ ವಿಧಾನಸೌಧ ಒಳಗಡೆ ಎಂಟ್ರಿ ಆಯಿತು. ವಿಧಾನಸೌಧ ಒಳಗಡೆ ಇವತ್ತು ಮಾತ್ರ ಬಿಡೋದು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಹತ್ರ. ಪುಸ್ತಕ ಮೇಳದೆ ಅಂತ ಮಾತ್ರ 2-3 ದಿನ ಬಿಡ್ತಾ ಇದ್ದಾರೆ ಒಳಗಡೆ ವಿಧಾನಸೌಧ ಒಳಗಡೆ. ಸೊ ಇಲ್ಲಿ ಪಕ್ಕದಲ್ಲಿರೋದು ವಿಕಾಸಸೌಧ ಒಳಗಡೆ ನಾನು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಹತ್ರ. ಸೊ ಸಾಮಾನ್ಯ ಒಳಗಡೆ ಯಾರನ್ನು ಬಿಡೋಲ್ಲ. ನಾನು ಒಂಥರ ಖುಷಿ ಆಗ್ತಾಯಿದೆ ಗುರು ನನಗೆ. ಗಾಂಧೀಜಿ ಸ್ಟ್ಯಾಚ್ಯೂ. ಈಗ ಪುಸ್ತಕ ಮೇಳ ಈಗ ವಿಧಾನಸೌಧ ಪಕ್ಕದಲ್ಲಿ ಬಂದೆ ನಾನು. ವಿಧಾನಸೌಧ ಪುಸ್ತಕ ಮೇಳದಂತ ಮಾತ್ರ ಈಗ ಒಳಗಡೆ ಬಿಟ್ಟಿರೋದು. ಹಂಗೆ ಬರ್ತಾ ಇತ್ತು. ಪ್ರತಿಯೊಂದು ಪುಸ್ತಕ ಮೇಳದಲ್ಲಿ ಇದ್ದಾರೆ. ನಾನು ಪುಸ್ತಕ ಮೇಳ ಫೆಬ್ರವರಿ 27ಕ್ಕೆ ಆಗಿರೋದು. ನಾನು ಆಗಲೇ ತಪ್ಪಾಗಿ ಹೇಳ್ಬಿಟ್ಟೆ. ಫೆಬ್ರವರಿ 27ಕ್ಕೆ ಉದ್ಘಾಟನೆ ಆಗಿರೋದು ಕರ್ನಾಟಕ ಸರ್ಕಾರದಿಂದ. ಸೊ ವಿಧಾನಸೌಧ ಒಳಗಡೆ ಹೇಳಿದ್ದೀರ. ಇದು ನಮ್ಮ ಮೆಮೊರಿಗೋಸ್ಕರ ಇದು ವಿಡಿಯೋ ಮಾಡ್ಕೊಂಡು ಹೇಳಿ. ಎಷ್ಟು ದೊಡ್ಡದಿದೆ ವಿಧಾನಸೌಧ. ಇದು ಅಪೋಸಿಟ್ ನಿಂತ್ಕೊಂಡ್ರೆ ರೈಟ್ ಸೈಡ್ ಪಕ್ಕದಲ್ಲಿದು ಪುಸ್ತಕ ಮೇಳ. ಪುಸ್ತಕ ಖರೀದಿ ಮಾಡ್ತಿರ್ತಾರೆ.
ಅಷ್ಟೇ ಅಲ್ಲ, ಈ ಥರದ್ದು ಸುಮಾರು ಇವೆ ನೋಡಿ. ಒಂದು ಎಲ್ಲ ಎರಡಲ್ಲ. ಪುಸ್ತಕ ಮೇಳ, ರೂಪಶ್ರೀ ಪ್ರಕಾಶನ, ಆಮೇಲೆ ಪಂಚಮಿ ಮೀಡಿಯಾ ಪಬ್ಲಿಕೇಶನ್, ಯಾವ ಥರದ್ದು ಬೇಕೋ ಆ ಥರದ್ದು ಬುಕ್ಸ್ ತೊಗೋಬೋದು. ಕಡೆ ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಈಗಿನ ಸ್ವಲ್ಪ ಅಯೋಧ್ಯೆ ಪಬ್ಲಿಕೇಶನ್ ಅಂತ. ಇದೇ ನೋಡಿ ಸ್ಟೇಜ್. ಪುಸ್ತಕ ಮೇಳ ಮಾಡಿದಂಥ ಸ್ಟೇಜ್ ಇದೆ. ನಾವು ಅಟೆಂಡ್ ಆಗಿದ್ದಿಲ್ಲ ನಾನು. ಸೊ ವಿಧಾನಸೌಧ ಎಕ್ಸಾಕ್ಟ್ ಮೇನ್ ಹಿಂದ್ಗಡೆ ನಾನೀಗ ಪ್ರೆಸೆಂಟ್. ಇಲ್ಲಿ ಬಾಬು ಜಗಜೀವನ್ ರಾಮನಾಥ್ ಅವರ ಸ್ಟ್ಯಾಚ್ಯೂ ಇದೆ. ಸೊ ಇದು ಯಾರ ಸ್ಟ್ಯಾಚ್ಯೂ? ಇದು ಕೆಂಗಲ್ ಹನುಮಂತಯ್ಯ. ವಿಧಾನಸೌಧದಾಗ ಕಟ್ಟಿಸಿದಂತಹ ಕೆಂಗಲ್ ಹನುಮಂತಯ್ಯವರ ಸ್ಟ್ಯಾಚ್ಯೂ ಮುಂದ್ಗಡೆ ಇದ್ದೀನಿ ನನಗೆ. ವಿಧಾನಸೌಧ ಕಟ್ಟಿಸಿದಂತಹ ಇವರು ಕೆಂಗಲ್ ಹನುಮಂತಯ್ಯ ಅವರ ಮುಂದುಗಡೆ ಸ್ಟ್ಯಾಚ್ಯೂ, ಅದೇ ಸ್ಟ್ಯಾಚ್ಯೂ. ಇದು ಸ್ಟ್ಯಾಚ್ಯೂ ವಿಧಾನಸೌಧ. ಇದು ವಿಧಾನಸೌಧ ಹಿಂದ್ಗಡೆ ಇದೆ. ವಿಧಾನಸೌಧ ಹಿಂದ್ಗಡೆ ಇದ್ದೀನಿ. ಟೈಮ್ ಬಂದು 11:49 ತೋರಿಸ್ತಾ ಇದೆ ನನಗೆ. ಜನ ಅಂದರೆ ಇವತ್ತು ಫುಲ್ಲು ತುಂಬಿ ತುಳ್ಕಾಕತ್ಬಿಟ್ರ. ಎಲ್ಲಿ ನೋಡ್ರಿ ಅಲ್ಲಿ ಮಂದಿ ಪುಸ್ತಕ ಮೇಳ ಅಂತೇಳಿ ನೋಡಿ. ಹುಡುಗರು, ಹುಡುಗಿರು, ಆಂಟಿಗಳು, ಅಂಕಲ್ಗಳು, ತಾತ, ಅಜ್ಜಿ, ಇವರು ಚಿಕ್ಕ ಚಿಕ್ಕ ಗುಡ್ಸುಗಳ ಥರ ಇವು ಕೂಡ ಪುಸ್ತಕ ಮೇಳದ ಇವನೇ ನೋಡಿ. ನಾವು ಸಾವಣ್ಣ ಪ್ರಕಾಶನ. ಕನ್ನಡ ಕಲಿಯೋಕೆ ಒಟ್ಟು ಹಿಂಗೆ ಟೋಟಲಾಗಿ ಎಲ್ಲ ಥರದ ಬುಕ್ಸ್ಗಳು, ಎಲ್ಲ ರೀತಿಯ ಎಲ್ಲ ಸೆಕ್ಷನ್ಗಳ ಬುಕ್ಸ್ಗಳು ಕೂಡ ವಿಧಾನಸೌಧದ ಒಳಗಡೆ ಪುಸ್ತಕ ಮೇಳ ಪ್ರಾರಂಭ ಮಾಡಿದ ಮೇಲೆ ಸುಮಾರು 4 ದಿನ ಅವಕಾಶ ಕೊಟ್ಟಿದ್ದರು ಸಾರ್ವಜನಿಕರಿಗೆ ಒಳಗೆ ಬರೋಕ್ಕೆ. ಸೊ ಅದರಲ್ಲಿ ನಾನು ಚೂರಂಗೆ ಬಂದುಬಿಟ್ಟು ಹೋಗ್ತಾಯಿದ್ದೀನಿ. ಏನೋ ಹೋಗು ಅಂತ. ಸೊ ವಿಧಾನಸೌಧ ಹಿಂದ್ಗಡೆ ನಾನು
ವಿಧಾನಸೌಧ ಹಿಂದ್ಗಡೆ ಒಳಗಡೆ ಇಲ್ಲಿ ಪುಸ್ತಕ ಮೇಳ ನಡೀತಾ ಇದೆ. ಅದ್ರ ಹಿಂದ್ಗಡೆ ಅದ್ರ ಹಿಂದ್ಗಡೆನೂ ಇವನು ಇಟ್ಟಿದ್ದಾರೆ, ಬುಕ್ಸ್ ಇಟ್ಟಿದ್ದಾರೆ ಸಾಕಷ್ಟು. ಈ ಪುಸ್ತಕ ಮೇಳ ನಡೆಯೋ ಹಿಂದ್ಗಡೆ ವಿಧಾನಸೌಧ ಹಿಂದ್ಗಡೆ ಇದು. ಒಳಗೆ ಬಿಟ್ಟಿದ್ದಕ್ಕೆ ಫುಲ್ ಖುಷಿ ಆಗ್ಬಿಡುತ್ತೆ ನನಗೆ. ಎಲ್ಲರೂ ಇದೆಲ್ಲ ಪುಸ್ತಕ ಮೇಳ. ಹಿಂಗೆ ಪುಸ್ತಕ ಮೇಳ ನಡೆಯೋದ್ರ ಜೊತೆಗೆ ಇಲ್ಲೊಂದಿಷ್ಟು ಪುಸ್ತಕ ಮೇಳ ಸಾಕಷ್ಟು ಎಲ್ಲ ಪಬ್ಲಿಕೇಶನ್ಸು, ಎಲ್ಲ ಥರದ ಮೀಡಿಯಾ ಹೌಸಸ್ಗಳು, ಎಲ್ಲ ಥರದ ಪಬ್ಲಿಕೇಶನ್ ಎಲ್ಲ ಬಿಡುಗಡೆ ಆಗಿದೆ. ಎಲ್ಲ ಕಂಪ್ಲೀಟ್ ಸೇಲ್ಸ್ ಇವೆ, ಡಿಸ್ಕೌಂಟ್ ಆಫರಲ್ಲಿ. ಸಂಪೂರ್ಣ ಮಹಾಭಾರತ ಭಗವದ್ಗೀತೆ ಕಾಂಡಗಳ ಸಹಿತ ನೋಡ್ರಿ. ವಿಧಾನಸೌಧದ ಒಳಗಡೆ ಯಾವತ್ತೂ ಬಿಡಲ್ಲ, ಇವತ್ತು ಬಿಟ್ಟಿದ್ದಾರೆ, ಬಂದಿದ್ದೀವಿ. ಆಹಾ, ಒಳಗಡೆ ಕಾರಿಡಾರು ಇದೆಲ್ಲ ಜನ ಹೋಗ್ತಾರೆ ಎಂಟ್ರಿ ಒಳಗಡೆ. ಆ ಕಡೆ ಲೈನಿಂದ ಬರಬೇಕಾಗಿತ್ತು ನಾವು. ಒಳಗಡೆ ಹೆಂಗೆ ಇರುತ್ತಂದರೆ ಈ ಥರ ಸೇಮ್ ಇದೇ ಥರ ಡಿಸೈನು, ಇದೇ ಥರ ಒಳಗಡೆ ಸೇಮ್ ಇದೇ ಥರ ಇರುತ್ತೆ ಒಳಗೆ. ನಾನು ವಿಧಾನಸೌಧ ಒಳಗಡೆ ಕಾರಿಡಾರು ವಿಧಾನಸೌಧದ ಒಳಗಡೆ ಇಲ್ಲ ಮೊಬೈಲ್ ಅದಾವೆಲ್ಲ. ವಿಧಾನಸಭೆ ಕಾರ್ಯ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಆ ಎಕ್ಸಿಟಿಂದ ಹೊರಗೆ ಬಂದೆ. ಅಸೆಂಬ್ಲಿ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಅಸೆಂಬ್ಲಿ ಸ್ಪೀಕರ್ ಯಾವ ರೀತಿ ಕೂಡ್ತಾರೆ, ಎಲ್ಲ MLAಗಳು ಯಾವ ರೀತಿ ಮಾತಾಡ್ತಾರೆ, ಅಸೆಂಬ್ಲಿ ಇರುತ್ತಲ್ಲ, ಅಸೆಂಬ್ಲಿ ಒಳಗಡೆ ಹೋಗಿದ್ವಿ, ಅಲ್ಲಿ ಬಿಟ್ಟಿದ್ವಿ. ಇವತ್ತು ಪುಸ್ತಕ ಮೇಳದಲ್ಲಿ ಸಮಾರಂಭಕ್ಕೋಸ್ಕರ ಸಾರ್ವಜನಿಕರಿಗೆ ಫ್ರೀಯಾಗಿ ಬಿಟ್ಟಿದ್ದು ಒಳಗಡೆ. ಇವತ್ತು ಮಾತ್ರ ಒಂದು 3 to 4 ಡೇಸ್. ಸೊ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಸೊ ಅದಕ್ಕೆ ಅದನ್ನ ವಿಡಿಯೋ ಫೋಟೋ ತಗೊಳಕ್ಕಾಗಿಲ್ಲ. ಸೊ ಅದು ಅಫೆನ್ಸು. ಒಟ್ಟಿನಲ್ಲಿ ಖುಷಿ ಆಯಿತು, ಒಳಗಡೆ ಒನ್ ಟೈಮರ್ ಅಸೆಂಬ್ಲಿ ಒಳಗಡೆ ನೋಡಬೇಕು ಅಂತ. ಇವೆಲ್ಲ ಪಾರ್ಕು ವಿಧಾನಸೌಧ ಒಳಗಡೆ ಇರೋದಕ್ಕೆ ಒಂದೇ ಒಂದು ವ್ಯೂ ತೊಗೊಂಡು ಹೋಗ್ಬಿಡು. ಫೈನಲಿ ಹೊರಗಡೆ ಬಂದೆ, ಎಂಟ್ರಿ ಮುಗಿಸ್ಕೊಂಡು ಎಲ್ಲ ಬುಕ್ಸ್ ಮೇಳ ಮುಗಿಸ್ಕೊಂಡು ಔಟ್ಸೈಡ್ ವಿಧಾನಸೌಧ. ಸೊ ಇಲ್ಲಿ ಯಾರೂ ಬಿಡಲ್ಲ, ಬಿಡದಿಂದಲ್ಲಿ ಅಂದರೆ ಮಿಡಲ್ ಡೇಸ್ ಯಾವಾಗಲೂ ಬಿಡಲ್ಲ. ಸೊ ಬುಕ್ಸ್ ಫೆಸ್ಟಿವಲ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ.